ಸರ್ ಬನ್ನಿ ಸರ್. ಎಷ್ಟು ದಿನ ಆಯಿತು ಸರ್ ನಿಮ್ಮನ್ನು ನೋಡಿ. ಮಮ್ಮಿ ಯಾವಾಗೋ ನಿಮ್ಮ ಮಮ್ಮಿ ಹೇಳ್ತಾನೆ ಇದ್ರು ಸರ್, ಅಯ್ಯೋ ನನ್ನ ಮಗ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಬರಲ್ಲ ಅಂತ ಹೇಳಿ. ಸರ್ ಬನ್ನಿ. ಮನೇಲಿ ಮಮ್ಮಿ ಡ್ಯಾಡಿ ಎಲ್ಲರೂ ಇದ್ದಾರಾ? ಹಾಂ ಸರ್, ಎಲ್ಲರೂ ಮನೇಲೇ ಇದ್ದಾರೆ. ಬನ್ನಿ. ಆದರೆ ನಿಮ್ಮ ಸಿಸ್ಟರ್ ಒಬ್ಬರು ಮನೇಲಿಲ್ಲ ಅಷ್ಟೇ. ಅವರು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ ಸರ್. ಅವರು ಟ್ರಿಪ್ ಹೋಗಿದ್ದಾರೆ, ಬರ್ತಾರೆ. ಬನ್ನಿ ಸರ್ ಬನ್ನಿ. ಅಯ್ಯೋ ದೇವ್ರೆ! ಈಗ ನಮ್ಮನೆಯವ್ರ ಹತ್ರ ನನ್ನ ನಿಧಿ ಲವ್ ವಿಷಯನ ಹೇಳಿ ನನ್ನ ನಿಧಿ ಲವ್ ವಿಷಯನ ಒಪ್ಸೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತೀನಿ ನಾನಂತೂ. ಹೆಂಗೆ ಹೇಳೋದು, ಏನು ಮಾಡೋದು? ನಮ್ಮಮ್ಮ ಒಪ್ಕೊಂತಾರ ಒಪ್ಕೊಳ್ಳಲ್ವಾ, ಏನು ಎತ್ತ ಒಂದು ಗೊತ್ತಿಲ್ಲ. ಮೊದಲು ಅವ್ರ ಮೂಡ್ ಚೆನ್ನಾಗೈತಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಹೇಳ್ಬೇಕು. ಅಲ್ಲಿ ತನಕನೂ ನನ್ನ ವಿಚಾರನೇ ಹೇಳಕ್ಕೆ ಹೋಗ್ಬಾರ್ದು. ಹೆಂಗೋ ಇಷ್ಟು ದಿನ ಹಳ್ಳಿನಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದೆ. ಆದರೆ ಇವಾಗ ನೋಡು ನನ್ನ ಪರಿಸ್ಥಿತಿ ಇಲ್ಲಿಗೆ ಬಂದು. ಪರವಾಗಿಲ್ಲ ಬಿಡು. ರೀ, ಮಗಳು ಮದ್ವೆ ಕತೆ ಬಿಡಿ, ಮದ್ವೆ ಹೆಂಗೋ ಮುಗೀತು. ನೀವು ಮಗನ್ ಮದ್ವೆ ಕತೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬರೀ ಆಫೀಸ್ ಆಫೀಸ್ ಆಫೀಸ್. ಅದ್ ಯಾರು ನಿಮ್ ಫ್ರೆಂಡ್ ಮಗಳಿದ್ದಾಳೆ ಅಂತ ಅಂದ್ರಲ್ರಿ, ಒಬ್ಳೆ ಮಗಳು ಅಂತ ಹೇಳಿ. ಅವಳನ್ನಾದ್ರೂ ಒಂದ್ಸಲ ಕೇಳಿ ವಿಚಾರಿಸಿ ನೋಡಿ. ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸಿದ್ರೆ ನನಗೂ ನೆಮ್ಮದಿ, ಅವನಿಗೂ ನೆಮ್ಮದಿ. ನೋಡಿದ್ರಾ, ಹೋಗ್ತೀನಿ 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 ಅಂತ 1 ತಿಂಗಳಾಯ್ತು ರೀ ಅವನು ಹೋಗಿ. ಇಲ್ಲಿ ತನಕ ವಾಪಸ್ ಬಂದೇ ಇಲ್ಲ. ವಿಲೇಜ್ ವಿಲೇಜ್ ವಿಲೇಜ್, ಆಲ್ವೇಸ್ ವಿಲೇಜ್. ನೋಡು, ಬರ್ತಾನೆ ಬಿಡು, ಯಾಕೆ ತಲೆ ಕೆಡಿಸ್ಕೋತೀಯ? ಬರ್ತಾನೆ, ಆರಾಮಾಗಿ ಬರ್ತಾನೆ. ಬಂದ್ಮೇಲೆ ಮಾತಾಡೋಣ. ನಾನು ಫೋನ್ ಮಾಡಿದ್ದೇನೆ, ಇವತ್ತು ಬರ್ತೀನಿ ಅಂತ ಹೇಳಿದ್ದ. ಇವತ್ತು ಬರ್ತೀನಿ, ನಿಮ್ಮ ಹತ್ರ ತುಂಬ ವಿಚಾರ ಮಾತಾಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ದ. ನೋಡೋಣ ಇರು, ಯಾವಾಗ ಬರ್ತಾನೆ ಏನು, ಬಂದ ತಕ್ಷಣನೇ ಮಾತಾಡೋಣ, ಸರಿನಾ? ನೋಡು, ಈಗ ನಮ್ಮ ಮಗ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅವ್ನು ಎಷ್ಟು ಒಳ್ಳೆಯವನು ಅಂತಲೂ ನಿನಗೂ ಗೊತ್ತು. ಮತ್ತು ಯಾಕೆ ಯೋಚನೆ ಮಾಡ್ತೀವಿ ಅವನ ಬಗ್ಗೆ? ಮೊದಲು ನಿನ್ನ ಮಗಳು ಅಳಿಯನ ಬಗ್ಗೆ ಯೋಚನೆ ಮಾಡು. ಆಮೇಲೆ ಬೇಕಾದರೆ ನಮ್ಮ ಬಗ್ಗೆ, ನನ್ನ ಮಗನ ಬಗ್ಗೆ ಯೋಚನೆ ಮಾಡಿವಂತೆ. ನನ್ನ ಮಗಳಿಗೇನ್ರಿ ಕಮ್ಮಿ? ನನ್ನ ಅಳಿಯ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಅಂತ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿ ಬರ್ತಾನೆ. ಅವಳಂತೂ ಹ್ಯಾಪಿಯಾಗಿ ಅವಳೆ. ನಾನೇನು ಹೇಳಿದ್ದು, ಎಷ್ಟು ದಿನ ಅಂತ ಅವಳು ನಮ್ಮನೆಗೆ ಇರ್ತಾಳೆ ಮಗಳು. ಫಸ್ಟ್ ಅವಳು ಅವ್ಳ ಗಂಡನ ಮನೆಗೆ ಕಳಿಸೆ, ಅವರು ಚೆನ್ನಾಗಿ ಅವ್ರ ಮನೆ ಕಡೆ. ಆದ್ರೆ ನೀನು ಕಳಿಸಿದ್ದಂಗೆ ಇಲ್ಲೇ ಇರಬೇಕು ಅಂತೇಳಿ ಇಲ್ಲೇ ಇರಿಸ್ಕೊಂಡು ಸುಮ್ಮನೆ ಇದು ಮಾಡ್ತಿದ್ಯಾ. ಅವಳು ಯಾವಾಗ ಆ ಗಂಡನ ಮನೆಗೆ ಹೋಗಿ ಅಲ್ಲಿ ಯಾವಾಗ ಸಂಸಾರ ಮಾಡೋದವಳು? ಯಾವಾಗೂ ಇಲ್ಲೇ ಇದ್ರೆ ಮಮ್ಮಿ ನೀನು ಬಿಟ್ಟಿರೋಕ್ಕಾಗಲ್ಲ ಮಮ್ಮಿ ಅಂತ ಅವಳು ಹೇಳ್ತಾಳೆ. ಆಯ್ತು ಬಿಡು ಪುಟ್ಟಿ, ಇಲ್ಲೇ ಇರು ಅಂತ ನೀನು ಹೇಳ್ತೀಯ. ಸರಿ ಹೋಯ್ತು. ನಮ್ಮ ಮಗಳು ಗಂಡನ ಮನೆಗೆ ಹೋಗೋದು ಯಾವಾಗ, ಅಲ್ಲಿ ಸಂಸಾರ ಮಾಡೋದು ಯಾವಾಗ? ಅವ್ರಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನೀರು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದ್ರೆ ಅಯ್ಯೋ, ನಮ್ಗೇನ್ರಿ ಕಮ್ಮಿ ಆಗಿದೆ? ನಮ್ಮನೇಲೆ ಇದ್ರೆ ಏನಾದ್ರೂ ಪ್ರಾಬ್ಲಮ್ ನಿಮ್ಗೆ? ನಮ್ಮನೇಲೆ ಇರ್ಲಿ ಬಿಡಿ. ನನ್ನ ಮಗಳಂತೂ ರಾಣಿ ರಾಣಿ ತರ ಇರ್ಬೇಕು. ಗಂಡನ ಮನೆಗೆ ಯಾವತ್ತು ಹೆಣ್ಮಕ್ಳು ರಾಣಿ ತರ ಇರಕ್ಕಾಗಲ್ಲ. ತವ್ರ ಮನೆಗೆ ಅಷ್ಟೇನೆ ರಾಣಿ ತರ ಇರಕ್ಕಾಗೋದು. ನನ್ನ ಮಗಳು ಈ ಮನೆಗೆ ರಾಣಿ. ರಾಣಿ ತರನೇ ಇರ್ಬೇಕು ಅವಳು. ನೀವು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮೊದಲು ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ. ಯಾವಾಗ ಸುಮ್ಮನೆ ತಲೆ ತಿಂದ್ಕೊಂಡು ಕೂತ್ಕೋತೀರಾ? ಏನು ಈಗಾಗ್ಲೇನೆ ನಿನ್ನ ಮಗ ನನ್ನ ಮಗಳು ಅಂತ ಭೇದ ಭಾವ ಮಾಡ್ತಾ ಇದೀಯಾ? ಯಾಕೆ ಅವ್ನು ಮೊದಲನೇ ಹೆಂಡತಿ ಮಗ ಅಂತ ಹೇಳ್ಬಿಟ್ಟು ನಿನಗೆ ಅಷ್ಟೊಂದು ತಾತ್ಸಾರ ಆಗೋಯ್ತಾ? ನಿನಗೆ ಗೊತ್ತಿರ್ಬೇಕಲ್ವಾ, ನನ್ನ ಮಗ ಅವನು. ನಿನಗೆ ಮದುವೆ ಆಗ್ಬೇಕಾದ್ರೂ ಅದನ್ನೇ ಹೇಳಿದ್ದೆ, ನನ್ನ ಮಗ ನನ್ನ ಮಗನೇ, ಅವನಿಗೇನೇ ಎಲ್ಲ ಜವಾಬ್ದಾರಿನೂ ಕೊಡ್ತಿರೋದು. ನಾನು ಏನು ಮಾಡಿದ್ರು ಅವನಿಗೋಸ್ಕರನೇ ಮಾಡ್ತಿರೋದು, ಸರಿನಾ? ಹಾಗಂತ ನಿನ್ನ ಮಗಳನ್ನ ನಾನೇನು ದೂರ ಮಾಡ್ತಿಲ್ವಲ್ಲ, ಇಲ್ಲಾಂದ್ರೆ ಏನೋ ದೂರ ಕಳಿಸ್ತಿಲ್ವಲ್ಲ. ನಿನ್ನ ಮಗಳು ಜೀವನನೂ ಸೆಟ್ಲ್ ಮಾಡಿದೀನಿ ತಾನೇ. ನಿನ್ನ ಮಗಳು ನನ್ನ ಮಗ ಅಂತ ಯಾಕೆ ಮಾತಾಡ್ತೀಯ ನೀನು? ಅಯ್ಯೋ, ನಾನಿಲ್ರಿ ಆ ಥರ ಹೇಳ್ದೆ. ಅಯ್ಯೋ, ಅದಕ್ಕೆಲ್ಲ ಕೋಪ ಮಾಡ್ಕೋತೀರಾ ನೀವು? ನಾನೇನಾದ್ರೂ ಆ ಥರ ಹೇಳಿದ್ನಾ? ನಾನು ಹಂಗಲ್ಲ, ನನ್ನ ಮಾತು ಕೇಳಲ್ವಲ್ಲ, ಅದಕ್ಕೆ ನಿಮ್ಮ ಮಗ ಅಂತ ಹೇಳ್ದೆ ಅಷ್ಟೇನೆ. ನಮ್ಮ ಮಗ, ಸರಿನಾ? ನಮ್ಮ ಮಗ ನಮ್ಮ ಮಗಳು ಅಂತ ಅನ್ನೋದು ಕಲಿ. ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ. ನನಗೆ ಈಗಾಗಲೇ ಆಫೀಸ್ ಟೆನ್ಷನ್ ತುಂಬ ಇದೆ. ನೋಡು, ನನ್ನ ಮಗ ಹೆಂಗೆ ಅಂದರೆ ದೇವರು ಒಂದೇ ಅವನು ಒಂದೇ, ಆ ಥರ ಬೆಳೆಸಿದ್ದೀನಿ ನನ್ನ ಮಗುನ. ಯಾರು ಮಾತಾಡಿ ಯಾರು ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗಂತೂ ಇಲ್ಲ. ನೋಡು, ನನ್ನ ಮಗುಂಗೆ ಎಂಥ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಬೇಕು, ಯಾವ ಥರ ಅವನು ಸೆಟ್ಲು ಮಾಡಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಮತ್ತೆ ಅವ್ನು ಅಮೆರಿಕಕ್ಕೆ ಹೋಗ್ತೀನಿ ಅಂತಂದರೆ ಧಾರಾಳವಾಗಿ ಹೋಗ್ಬೋದು ಅವನು. ನಾನು ಯಾಕೆ ಇಲ್ಲಿ ಅಡೆತಡೆ ಮಾಡಲಿ? ಅವನಿಗೆ ಆರಾಮಾಗಿ ಹೋಗಿ ಅಲ್ಲೇ ಇರಲಿ, ನೋ ಪ್ರಾಬ್ಲಮ್ ನನಗೆ. ಸರ್, ನಿಮ್ಮ ಮಗ ಆಕಾಶ್ ಬಂದಿದ್ದಾರೆ. ಡ್ಯಾಡ್, ಆಕಾಶ್ ಪುಟ್ಟ ಚೆನ್ನಾಗಿದ್ಯಾ? ಆಕಾಶ್ ಪುಟ್ಟ. ಹಾ ಡ್ಯಾಡ್, ಐ ಆಮ್ ಗುಡ್. ಹಬ್ಬ ಮುಗಿತಾ? ನಾನಂತೂ ಯಾವಾಗ ಬರ್ತೀಯಾ ಅಂತ ನಾನಂತೂ ಕಾಯ್ತಾ ಇದ್ದೆ ನಿನಗೋಸ್ಕರನೇ. ಸುಮ್ಮನೆ ಯಾಕೆ ನೀನು ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸುಮ್ಮನೆ ಇದ್ದೆ. ವಿಲೇಜ್ ಲೈಫ್ ಎಲ್ಲ ಎಂಜಾಯ್ ಮಾಡಿದ್ದಾನೆ. ಮತ್ತೆ ಇವಾಗ ಬ್ಯಾಕ್ ಟು ವರ್ಕ್. ಓಕೆ, ನೀನು ಎಲ್ಲಿರ್ತೀನಿ ಏನು ಮಾಡ್ತೀನಿ ಅಂತ ಆದಷ್ಟು ಬೇಗ ಡಿಸೈಡ್ ಮಾಡು. ಓಕೆ, ಹಾಗೆಯೇ ನಿಮ್ಮಮ್ಮ ಮದುವೆ ಮಾಡು ಮಗುಂಗೆ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾವ್ರೆ. ನೋಡು, ಆದಷ್ಟು ಬೇಗ ನಿನ್ನ ಮದುವೆನೂ ಮಾಡಿ ಮುಗಿಸ್ಬೇಕು ತಾನೆ ನಾನು. ಅದಕ್ಕೆ ನೋಡು, ಜಾಸ್ತಿ ಡಿಲೇ ಮಾಡಬೇಡ. ನನ್ನ ಮದುವೆ ವಿಚಾರನ ಮಾತಾಡ್ತೀನಿ ಬಂದು. ನಿನ್ಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಹೇಳು, ಆ ಹುಡುಗಿನೇ ಕೊಟ್ಬಿಟ್ಟು ನಿನಗೆ ನಾನು ಮದುವೆ ಮಾಡಿಸ್ತೀನಿ. ಅಯ್ಯೋ, ಇದೇನ್ರಿ ಹಿಂಗಂತೀರಾ? ಯಾವ ಹುಡುಗಿ ಆದ್ರೂ ಪರವಾಗಿಲ್ಲ ಅಂತ. ನಿಮ್ ಫ್ರೆಂಡ್ ಮಗಳಿದ್ದಾಳೆ ಅಲ್ವಾ, ಅವಳ ವಿಚಾರನೆ ಮಾತಾಡ್ಬೇಕು ನೀವು. ಅಮ್ಮ ಚೆನ್ನಾಗಿದ್ದೀರಾ? ಇಷ್ಟು ಮಟ್ಟಿಗಿದ್ದೀನಪ್ಪ ಚೆನ್ನಾಗಿ. ಏನ್ ಮಾಡ್ತೀಯಾ? ಎಲ್ಲಾ ಕೆಲಸ ನಾನು ನನ್ನ ಮಗಳೇ ನೋಡ್ಕೋಬೇಕು. ಜೊತೆಗೆ ನನ್ನ ಅಳಿಯ ಜವಾಬ್ದಾರಿ ಹೊತ್ಕೊಳಕ್ ಯಾರೂ ರೆಡಿ ಇಲ್ಲ. ಊರೂರು ತಿರ್ಕೊಂಡು ಓಡಾಡ್ಕೊಂಡು ಕೂತಿರ್ತಾರೆ. ನಾನು ನನ್ನ ಮಗಳು ನನ್ನ ಅಳಿಯ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದೀವಿ ನಾವಂತೂ. ನೋಡು, ನಿನ್ ಮೇಲಾದ್ರೂ ನೀನು ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ರೆ ತುಂಬಾ ಒಳ್ಳೇದು. ಆಯಿತು ಅಮ್ಮ, ಪ್ರಯತ್ನ ಪಡ್ತೀನಿ. ನನಗೂ ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ತುಂಬ ಬ್ಯುಸಿ ಇದ್ದೆ.
ಅಲ್ಲಿಗೆ ಹೋದ್ರು ಹಳ್ಳಿಗೆ ಹೋದ್ರೂ ಸ್ವಲ್ಪ ನಾನು ನೋಡ್ತಾ ಇದ್ದೆ ಯಾವ ಥರ ಮಾಡಬೇಕು, ಏನು ವರ್ಕ್ ಮಾಡ್ಬೋದು, ನಾನು ಏನು ಬಿಸ್ನೆಸ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ನನಗೆ ಸಿಟಿ ಲೈಫ್ ಅದೆಲ್ಲನೂ ಅಷ್ಟೊಂದು ಇಷ್ಟನೇ ಇಲ್ಲ. ನನಗೆ ಏನಿದ್ರು ನನಗೆ ವಿಲೇಜ್ ಲೈಫ್ ಅಂದ್ರೆ ತುಂಬ ಇಷ್ಟ ನನಗೆ. ಐ ಲವ್ ವಿಲೇಜಸ್. ಅದಕ್ಕೆ ನಾನು ಅಲ್ಲೇ ಇದ್ದೆ. ಡೋಂಟ್ ವರಿ. ಅಲ್ಲಿಂದನೇ ಬೇಕಾದ್ರೆ ಇಲ್ಲೆಲ್ಲ ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿ ಐತೆ. ನಾನು ಮ್ಯಾನೇಜ್ ಮಾಡ್ತೀನಿ. ಡೋಂಟ್ ವರಿ. ಸರ್, ಇನ್ನು ಈಗ ಬಂದಿದ್ದೀರಾ? ಬನ್ನಿ ಸರ್, ರೆಸ್ಟ್ ಮಾಡಿ. ನೀವು ಬರೀ ಓಡಾಡ್ಬಿಡ್ತೀರಾ ಸುಮ್ಮನೆ, ಬರೀ ಮಾತಾಡ್ಕೊಂಡು ಕುತ್ಕೊಳ್ಳೋದೇ ಆಯಿತು. ಬನ್ನಿ ಸರ್, ರೆಸ್ಟ್ ಮಾಡಿರಂತೆ ರೂಮ್ಗೆ. ಅದು ನನ್ನ ಡ್ಯಾಡ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಏನೋ ಒಂದು ಇಂಪಾರ್ಟೆಂಟ್ ವಿಚಾರ. ಅಯ್ಯೋ ಬನ್ನಿ ಸರ್, ಮನೆಗೆ ಬಂದಿದ್ದೀರಾ, ಎಲ್ಲೋಗ್ತೀರಾ? ಯಾವಾಗ ಬೇಕಾದರೂ ಇಂಪಾರ್ಟೆಂಟ್ ವಿಚಾರನ ಮಾತಾಡ್ಬೋದು ಸರ್. ಆಮೇಲೆ ಮಾತಾಡಿರಂತೆ. ಫಸ್ಟು ಫುಲ್ಲು ರೆಸ್ಟ್ ಮಾಡಿ, ಸ್ನಾನ ಮಾಡಿ, ಎಲ್ಲ ಮಾಡಿ, ಟಿಫನ್ ಮಾಡಿ, ಎಲ್ಲ ಮಾಡಿ, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ಸರ್. ಫಸ್ಟು ಬನ್ನಿ ಸರ್. ಹೌದು ಆಕಾಶ್, ಅವ್ನು ಹೇಳೋದು ಕರೆಕ್ಟಾಗೈತೆ. ಫಸ್ಟ್ ಹೋಗಿ ರೂಮಗೆ ರೆಸ್ಟ್ ಮಾಡು. ನಾನು ಮನೇಲೇ ಇರ್ತೀನಿ ಇವತ್ತು, ಎಲ್ಲಿಗೂ ಹೋಗಲ್ಲ. ಆರಾಮಾಗೆ ನೀನು ಮಾತಾಡಿವಂತೆ ನನ್ನ ಹತ್ರ. ಓಕೆ ಡ್ಯಾಡ್. ನಾನು ಹೇಳಿಲ್ವಾ, ನನ್ನ ಮಗ ಟೈಮಿಂಗ್ಸು ಅಂದರೆ ಟೈಮಿಂಗ್ಸು. ಇಂಥ ಟೈಮಿಗೆ ಬರ್ತೀನಿ ಅಂದರೆ ಅಂಥ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾನೆ. ಅದು ನನ್ನ ಮಗ ಅಂದರೆ. ರೀ, ಇದೇನ್ರಿ ಹೇಳ್ತಾ ಇದ್ದೀರಾ ನೀವು? ಹಾಂ, ನೀವು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ, ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಯಾರ್ಯಾರಿಗೋ ಕೊಟ್ಟು ಯಾಕ್ರಿ ಮದುವೆ ಮಾಡಬೇಕು? ಹಾಂ, ನಾನು ಹೇಳಿಲ್ವಾ ನಿಮ್ಮ ಫ್ರೆಂಡು, ಅದೇ ನನ್ನ ತಮ್ಮನ ಮಗಳು ಇದ್ದಾಳಲ್ಲ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ? ಮದುವೆ ಮಾಡ್ಕೊಳ್ತಿರೋದು ನೀನಲ್ಲ, ನಾನಲ್ಲ. ಮದುವೆ ಮಾಡ್ಕೊಳ್ತಿರೋದು ನನ್ನ ಮಗ. ನನ್ನ ಮಗ ಮದುವೆ ಮಾಡ್ಕೊಳ್ತಾವನೆ ಅಂತಂದರೆ ಅದು ಹಂಗೆ ಇರಬೇಕು, ಅವ್ನು ಇಷ್ಟಪಟ್ಟಂಗೆ ಇರಬೇಕು ಅಷ್ಟೇ. ನಾನು ಅದಕ್ಕೆಲ್ಲ ಬಲವಂತ ಮಾಡಲ್ಲ. ನನ್ನ ಮಗ ಯಾರನ್ನ ಇಷ್ಟಪಟ್ಟರು ಆರಾಮಾಗಿ ಕೊಟ್ಟು ಮದುವೆ ಮಾಡ್ತೀನಿ. ನೋಡು, ಅವ್ನಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಡು. ಹಾಗೆಯೇ ಊಟಕ್ಕೆಲ್ಲ ರೆಡಿ ಮಾಡೋಕ್ಕೆ ಹೇಳು, ಸರಿನಾ? ಅವ್ನಿಗೆ ಏನೇನು ಇಷ್ಟನೋ ಎಲ್ಲನೂ ರೆಡಿ ಮಾಡಿಸು. ನನ್ನ ಮಗ ಏನೋ ನನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಾವನೆ. ನೋಡೋಣ ಏನು ಮಾತಾಡ್ತಾನೋ. ಅವ್ನು ಮಾತಾಡ್ತಾನೆ ಅಂದರೆ ಏನಾದರೂ ಒಂದು ಸುದ್ದಿ ಇದ್ದೇ ಇರುತ್ತಲ್ವಾ? ಸರಿ, ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬರ್ತೀನಿ, ಮಾತಾಡೋಣ. ರೀ, ಅದು 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 ಆಫೀಸ್ದು ಅದು ಚೆಕ್ಕು ಸೈನು. ಬಿಡೆ, ಮಗ ಬಂದವನು ಇವತ್ತು. ಎಲ್ಲನೂ ಇವತ್ತು ರಜಾ 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 ಅಷ್ಟೇ. ನಾಳೆಯಿಂದ ಬೇಕಾದ್ರೆ ನೋಡ್ಕೊಳ್ಳೋಣ. ಇವಾಗ ಏನು ಬೇಡ, ಎಲ್ಲ ರಜಾ ಮಾಡೋಣ. ಸರಿ ರೀ, ನಿಮ್ಮಿಷ್ಟ ಅಷ್ಟೇ. ಹಲೋ, ಆಕಾಶ್ ಮನೆಗೆ ಬಂದವನೆ. ಹಾಂ, ಮದುವೆ ವಿಚಾರಣೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಮಗಳಿಗೇನೆ. ಆದರೆ ಇಲ್ಲಿ ನನ್ನ ಗಂಡ ಅವನಲ್ಲ, ಫುಲ್ ಎಲ್ಲ ಚೇಂಜಾಗಿ ಮಾತಾಡ್ತಾವನೆ. ಹೌದು ನೋಡು, ಆದಷ್ಟು ಬೇಗನೆ ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ಅವ್ನು ಬಂದವನೇ ತಾನೆ, ಮತ್ತೆ ಎಲ್ಲೂ ಹೋಗಲ್ಲ ಅಂತ ಅನಿಸುತ್ತೆ. ನಾನು ಮಾತಾಡ್ತೀನಿ ಅವನ ಹತ್ರ. ಹೌದು ಹೌದು ಹೌದು. ಹಾಂ, ಡೋಂಟ್ ವರಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಡೋಂಟ್ ವರಿ. ಇಲ್ಲ, ನಿನ್ನ ಮಗಳಿಗೆ ಮದುವೆ ಮಾಡಿಸ್ತೀನಿ ನಾನು. ಹಾಂ ಹಾಂ ಹಾಂ, ನಾವು ಚೆನ್ನಾಗಿರ್ಬೇಕಲ್ವ ಫಸ್ಟು. ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ, ನಾವು ಚೆನ್ನಾಗಿರಬೇಕು. ಏನು ಮಾಡ್ತೀಯ? ಅವ್ರ ಅಪ್ಪಂಗೆ ಆಕಾಶ್ ಬಿಟ್ಟರೆ ಬೇರೆ ಯಾರನ್ನೂ ಬೇಕೇ ಇಲ್ಲ ಅವನಿಗೆ. ನನ್ನ ಗಂಡ ಆಕಾಶ್ ಆಕಾಶ್ ಆಕಾಶ್, ಯಾವಾಗಲೂ ಆಕಾಶ್ ಆಕಾಶ್ ಅಷ್ಟೇ. ಮತ್ತೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂತೂ ಇಲ್ಲವೇ ಇಲ್ಲ. ಹಾಂ, ಸರಿ ಸರಿ. ಏನು ಮಾಡ್ತೀಯ? ಎಲ್ಲ ಒಂದೇ ಅಲ್ವಾ ಇವಾಗ ಸಾಮ್ರಾಜ್ಯ. ಎಲ್ಲಿಗೆ ಹೋಗಿದ್ನೋ ಏನು ಕತೆನೋ ಗೊತ್ತಿಲ್ಲ. ಈಗ ಮಾತಾಡ್ತಾನಲ್ಲ ಅವ್ರ ಅಪ್ಪನ ಹತ್ರ, ಏನೋ ಒಂದು ವಿಚಾರ ನೋಡಿ ಮಾತಾಡೋಣ. ಹಾಂ, ಸರಿ ಆಯಿತು, ನೋಡೋಣ ಬಿಡು. ಸರಿ, ನನ್ನ ಮಗಳು ಬರ್ತಾಳೆ ನಾಳೆ ಇಲ್ಲ ನಾಡಿದ್ದು ಬರ್ಬೋದು. ಸರಿ ಆಯಿತು, ಇಡ್ತೀನಿ. ಓಕೆ, ಬಾಯ್.